ನಾನೀಗ ಅಲ್ಲಿ ಹೋಗುದಿಲ್ಲ, ತುಂಬಾ ದೂರ ಉಂಟು, ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ಆದ ಕಾರಣ ಇದು ನಿಮ್ಗೆ ನೋಡ್ಲಿಕ್ಕೆ ಅದು ರಿಮೋಟ್ ಟ್ರಾಕ್ಟರ್ ಕಾಣ್ಬೋದು, ಬಟ್ ರಿಮೋಟ್ ಟ್ರಾಕ್ಟರ್ ಅಲ್ಲ, ಅದು ಸ್ಟೇರಿಂಗ್ ಅನ್ನ ಲಾಕ್ ಮಾಡಿ ಇಟ್ಟು ಬಿಟ್ಟಿದ್ದಾರೆ. ಆದ ಕಾರಣ ಹಾಗೆ ತಿರುಗ್ತಾ ಉಂಟು. ಒನ್ ಟೈಮ್ ನಾನ್ ಸಹ ಶಾಕ್ ಆಯ್ತು, ರಿಮೋಟ್ ಟ್ರಾಕ್ಟರ್ ಅಲ್ಲಿ ಬಂತ ಅಂತೇಳಿ. ಮತ್ತೆ ಯಾರೋ ಕೇಳಿದೆ ಅಲ್ಲಿ ಅಲ್ಲ, ಅದು ಸ್ಟೇರಿಂಗ್ ಲಾಕ್ ಮಾಡಿದ್ದಾರೆ ಅಂತೇಳಿ. ಸೊ ಈ ಫುಲ್ ಸೆಕ್ಷನ್ ಅನ್ನ, ಇಷ್ಟು ಫುಲ್ ಏರಿಯಾ ಅನ್ನ ಟ್ರಾಕ್ಟರ್ ಮತ್ತೆ ಬೇರೆ ಟ್ರಾಕ್ಟರ್ ಎಕ್ವಿಪ್ಮೆಂಟ್ ಅನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಸೊ ನಾನು ಹೋಗ್ಬೋದು, ಬಟ್ ಹೋದ್ರೆ ವಿಡಿಯೋ ಲೆಂತಿ ಆಗ್ತದೆ, ಬೇಡ ಅಂತೇಳಿ. ಸೊ ಮತ್ತೆ ನಂಗೆ ಸಹ ತುಂಬಾ ಸಾಕಾಯ್ತು ಮಾರೆ. ಸೊ ಈಗ ಇಂಟ್ರೆಸ್ಟ್ ಇಲ್ಲ ಅದನ್ನು ಕವರ್ ಮಾಡ್ಬೇಕಂತೇಳಿ. ಸಾರಿ ಗೈಸ್, ನನ್ನ ಮಿಸ್ಟೇಕ್ ಇದ್ದಾಗಿ. ಈಚೆ ಸ್ವಲ್ಪ ಈ ಒಂದು ಸೈಡ್ ಏರಿಯಾನ ಕ್ಲಿಯರ್ ಮಾಡುವ. ಎಂತ ಉಂಟಂತ ಈಚೆ ಸೈಡ್ ನೋಡಿ ಮತ್ತೆ ನಾವು ನಮ್ಮ ದಾರಿಗೆ ಹೋಗುವ ಮನೆಗೆ. ಸೊ ಉಡುಪಿಯಲ್ಲಿ ಒಂದು ಪ್ರೀಮಿಯಂ ಶೋ ಟಿಕೆಟ್ ಸಿಕ್ಕಿದೆ, ಚಾನ್ಸ್ ಇದ್ರೆ ಹೋಗ್ಬೋದು. ಎಲ್ಲಿಯಾದ್ರೂ ನಾನು 5 o'clock ಒಳಗೆ ಉಡುಪಿ ಹೋದ್ರೆ, ಆಗಲಿಲ್ಲ ಅಂತ ಹೇಳಿದ್ರೆ ಅದು ಸಹ ಮಿಸ್ ಆಗ್ತದೆ. ನೋಡುವ, ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಗಾಡ್ಸ್ ಪ್ಲಾನ್. ಸೊ ಬಿಲೀವ್ ಇನ್ ಗಾಡ್ಸ್ ಪ್ಲಾನ್ ಅಷ್ಟೇ ನಾನು ಹೇಳೋದು. ನಡ್ಕೊಂಡು ಹೋಗ್ತಾ ಇದ್ದೇನೆ. ಎಂದಾಗಂತ ಹೇಳಿದ್ರೆ ಫುಡ್ ಕೌಂಟ್ರಿಗೆ ಹೋಗುವ ಅಂತ ಹೇಳಿದ್ರು ಅಮ್ಮ. ನಡ್ಕೊಂಡೆಲ್ಲ ಓಡಿಬೇಕಿದ್ರೆ ಹೋಗ್ತೇನೆ ಫುಡ್ ಅನ್ನು ಟ್ರೈ ಮಾಡ್ಲಿಕ್ಕೆ. ಕಾಂತಾರ ಬೋರ್ಡ್ ಹಾಕಿದ್ದಾರೆ. ರಿಷಬ್ ಶೆಟ್ಟಿ ಇದ್ದಾರಾ? ರಿಷಬ್ ಶೆಟ್ಟಿ ಇರ್ಲಿಕ್ಕಿಲ್ಲ ಅಲ್ಲ ನೋಡಿ. ಕಾಂತಾರ ಒಂದೊಳ್ಳೆ ಗೋಬಿ ಗಿಬ್ಬಿ ಒಂದು ತಿನ್ನು ಅಂತೇಳಿ ಬಂದಿದ್ದೇನೆ. ಈಶ್ವರನ ಹೂತೋಟ. ನಾವು ಇದೆ ಸ್ಪೋರ್ಟ್ಸ್ ಇದೇ ಮಾಡುವಂತ ಪ್ಲಾನ್ ಇದ್ದು, ಮತ್ತೆ ಸ್ಪೋರ್ಟ್ಸ್ ಥೀಮೇ ಚೇಂಜ್ ಆಯ್ತು. ಈಶ್ವರನ ಹೂತೋಟ ಮಾಡುವಂತಿತ್ತು ನಾವು. ನಿಮ್ಮಿಂದ ರಿವೀಲ್ ಮಾಡಿ ಆಯ್ತಾ? ಇರ್ಲಿ, ಇದು ಹಾಕುವಾಗ ಸ್ಪೋರ್ಟ್ಸ್ ಡೇ ಆಗಿರ್ತದೆ. ಆದ ಕಾರಣ ಪ್ಲಾನ್ ಆಗಿತ್ತು ಈಶ್ವರನ ಹೂತೋಟ ಮಾಡುವ ಅಂತೇಳಿ ಸ್ಪೋರ್ಟ್ಸ್ ಡೇಗೆ, ಬಟ್ ಥೀಮ್ ಚೇಂಜ್ ಆಗಿದ ಕಾರಣ. ಸೊ ದಮ್ ಬಿರಿಯಾನಿ. ಸೊ ಇವತ್ತೀಗ ನಾನ್ ವೆಜ್ ತಿನ್ನುವ. ಈಗ ಸದ್ಯಕ್ಕೆ ಮನ್ಸಿಲ್ಲ, ಗೋಬಿ ತಿನ್ಬೇಕಂತ ಆಸೆ ಆಗಿದೆ. ಗೋಬಿಯನ್ನೇ ತಿನ್ನೋದು, ಬೇರೆ ಅಂತ ಟ್ರೈ ಮಾಡ್ಲಿಕ್ಕಿಲ್ಲ ಅಂತೇಳಿ. ಸೊ ಇದೊಂದು ಒಂದು ಸ್ವಲ್ಪ ಕಮ್ಮಿ ಮಾಡ್ಬೇಕಂತಿದ್ದೇನೆ ಈಗ. ಆಗ್ತದಲ್ಲ ನೋಡುವ, ಟ್ರೈ ಮಾಡುವ. ಗೋಬಿ ಒಂದ್ಸರಿ ಬೇಕು ಗೋಬಿ ಬೇಕು. ಹೋಗುವ ಗೋಬಿ ಟ್ರೈ ಮಾಡ್ಲಿಕ್ಕೆ. ಬಿರಿಯಾನಿ ಟ್ರೈ ಮಾಡ್ಬೋದಿತ್ತ ಅಂತ ಅಲ್ಲ, ನೋಡುವ. ಹಾ, ಸೊ ತಿನ್ನುವ ಪ್ಲಾನ್ ಉಂಟು, ಬಟ್ ಎಲ್ಲಿ ಸಹ ಜಾಗ ಇಲ್ಲ ಮಾರೆ. ಜಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಎಂತ ಮಾಡೋದು ನೋಡುವ. ಒಂದು ಟೆಕ್ನಿಕ್ ಹಾಕುವ. ಕ್ಯಾಮರಾ ಇದೊಂದು ಎಂತ ಹೇಳ್ತಾರೆ, ನಮ್ಗೆ ಸ್ವಲ್ಪ ಕಷ್ಟ ಇರ್ಲಿಕ್ಕಿಲ್ಲ, ಇನ್ನು ಕಷ್ಟ ಆಗ್ಲಿಕ್ಕಿಲ್ಲ. ಆಂಗಲ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಅಡ್ಜಸ್ಟ್ ಮಾಡಿ. ಈ ಒಂದು ಗೋರಿಲ್ಲಾ ಪ್ಲಾಟ್ ತಕೊಂಡು ಹೋಗಿ ತುಂಬಾ ಯೂಸ್ಫುಲ್ ಆಯ್ತು. ವಾವ್, ಸ್ಟ್ರೀಟ್ ಈ ಸ್ಟ್ರೀಟ್ ಸ್ಟೈಲ್ ಗೋಬಿ ಉಂಟಲ್ಲ, ಟೇಸ್ಟೇ ನೆಕ್ಸ್ಟ್ ಲೆವೆಲ್. ಚುಮ್ಮೇಶ್ವರಿ ಅಂತ ಹೇಳ್ಬೋದು. ನಂಗೆ ತುಂಬಾ ಇಷ್ಟ. ಕೃಷಿ ಮೇಳಕ್ಕೆ ಬಂದಾಗ ನಂದು ಗೋಬಿ ಇಲ್ಲ ಅಂತ ಹೇಳಿದ್ರೆ ಕೃಷಿ ಮೇಳ ಇನ್ಕಂಪ್ಲೀಟ್. ಸೊ ಅಕ್ಕಿ ರೊಟ್ಟಿಯನ್ನ ಜೋಳ ಅಲ್ಲ, ಎಂತದ್ದು ಅಕ್ಕಿ ರೊಟ್ಟಿ ಅಲ್ಲ, ಎಂತ ಇದು ರುಮಾಲ್ ರೊಟ್ಟಿ, ಸಾರಿ, ರುಮಾಲ್ ರೊಟ್ಟಿ ಗೋಬಿ, ಬೆಸ್ಟ್ ಕಾಂಬಿನೇಷನ್. ವಾವ್, ಸತ್ಯವಾಗಿ ಬೆಸ್ಟ್ ಕಾಂಬಿನೇಷನ್, ಸೂಪರ್ ಆಗ್ತದೆ. ಲೈಫ್ ಇಸ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್. ಟು ಹ್ಯಾವ್ ಸಮಥಿಂಗ್ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್. ಈ ಒಳ್ಳೆ ಬಿಸಿಯಾದ ರುಮಾಲ್ ರೊಟ್ಟಿ ಗೋಬಿ ತಿನ್ಬೇಕಂತ ಹೇಳಿದ್ರೆ ಆಂಗಲ್ ಒಂಚೂರು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ನೋ ಆಪ್ಷನ್. 3 ರುಮಾಲ್ ರೊಟ್ಟಿ 2 ಗೋಬಿಗೆ 300 rupees. ಗೋಬಿಗೆ ಎಷ್ಟು ಗೊತ್ತಿಲ್ಲ, ರುಮಾಲ್ ರೊಟ್ಟಿಗೆ ಎಷ್ಟು ಗೊತ್ತಿಲ್ಲ. ಎಷ್ಟಾಗ್ತದೆ ಕೇಳಿದಕ್ಕೆ ಹೇಳಿದ್ ಇಷ್ಟ ಆಗ್ತದೆ ಅಂತೇಳಿ ತಗೊಂಡಾಯ್ತು. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಕೋಕಮ್ ಜ್ಯೂಸ್ ಹೋಗಿದವ್ರು ಪುನಃ ವಾಪಸ್ ಬಂದದ್ದನ್ನು ಟ್ರೈ ಮಾಡ್ಲಿಕ್ಕೆ. ಓಕೆ ಕೋಕಮ್ ತಂಪು ಬೀಜ ಹಾಕಿದ್ದಾರೆ.
ಹುಕಮ್ ಕಮ್ಮಿ ಉಂಟು. ಸೊ ಫುಡ್ ಕೋರ್ಟ್ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ವೆಜ್ ಅಂಡ್ ನಾನ್ ವೆಜ್. ಬಂದು ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಎಂತಕ್ಕಂತ ಹೇಳಿದ್ರೆ ನಾಳೆಗೆ ಮುಗಿತದೆ. ಇದು ವಿಡಿಯೋ ಬರುವಾಗನೇ ಲೇಟ್ ಆಗ್ತದೆ, ಮಂಡೇ ಮುಗಿತದೆ. ಈ ವಿಡಿಯೋ ಬರುವಾಗನೇ ಟ್ಯೂಸ್ಡೇ ವೆಡ್ನೆಸ್ಡೇ ಆಗ್ಬಹುದು, ಗೊತ್ತಿಲ್ಲ. ಇದ್ದ ಒಂದು ಆಫರ್ ವಿಡಿಯೋ ನಿನ್ನ ಹಾಕ್ಲಿಲ್ಲ ನಾನು, ಅದು ಎಂತ ಅಂತ ಗೊತ್ತಿಲ್ಲ. ವಿಡಿಯೋಸ್ ಅಷ್ಟು ಟೈಮ್ ಟು ಟೈಮ್ ಎಡಿಟ್ ಆಗುದಿಲ್ಲ, ಶೂಟ್ ಆಗ್ತದೆ. ಇದೊಂದು ಇಂಪ್ರೂವ್ಮೆಂಟ್ ಮಾಡ್ತೇನೆ, ಟ್ರೈ ಮಾಡ್ತೇನೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಓಕೆ, ಸೊ ಫುಲ್ ಕ್ರೌಡ್ ಅಂತ ಹೇಳಿದ್ರೆ ಇನ್ನು ಈ ಕ್ರೌಡ್ ಏರಿಯಾಕ್ಕೆ ಇನ್ನು ಎಂಟ್ರಿ ಕೊಡ್ಲಿಲ್ಲ, ಜಸ್ಟ್ ಕೊಡ್ಲಿಕ್ಕಿದ್ದೇವೆ. ಒನ್ ಟೈಮ್ ಕ್ರೌಡ್ ಏರಿಯಾಗೆ ಎಂಟ್ರಿ ಕೊಟ್ಟಾದ್ಮೇಲೆ ಉಂಟಲ್ಲ, ನಾವು ನಡಿಬೇಕಂತಿಲ್ಲ, ಆಟೋಮೆಟಿಕ್ ನಮ್ಮನ್ನು ದುಡ್ಕೊಂಡು ಹೋಗ್ತಾರೆ. ಸೊ ನೋಡುವ, ಪಾನಿಪುರಿ ಅಂತ ತಿನ್ನುವಂತ ಆಸೆ ಉಂಟು, ಬಟ್ ಬಿಸಿಲಿದ ಕಾರಣ ಬಿಸಿಲು ಎಂತ ಸಹ ಬೇಡ, ಒಂದು ಹೊರಗೆ ಹೋದ್ರೆ ಸಾಕಂತ ಆಗ್ತಾ ಉಂಟು. ಈಗ ಇವರದ್ದು ಶಾಪಿಂಗ್ ಮುಗಿಯೋಕೆ ಕಾಣುದಿಲ್ಲ. ಇಲ್ಲಿ ಒಬ್ಬರಿಗೆ ನನ್ನ ಈ ಗೋರಿಲ್ಲಾ ಪಾಟ್ ನೋಡಿ ಅವರಿಗೆ ತುಂಬಾ ಇಷ್ಟ ಆಯ್ತಂತೆ. ಈಗ ಅರ್ಧ ಗಂಟೆ ಮಾತಾಡ್ತಿದ್ದೆ, ಎಲ್ಲಿ ತಕೊಂಡ್ರಿ, ಹೇಗುಂಟು, ರೇಟ್ ಹೇಗೆ. ಅವ್ರು ಸಹ ಬೇರೆ ತಕೊಂಡಿದ್ದು, ಅವರಿಗೆ ಅದು ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ನಂದು ಯಾವ ತಕೊಂಡಿದ್ದೇನೆ ಅದನ್ನೇ ಅವರಿಗೆ ರೆಫರ್ ಮಾಡಿದ್ದೇನೆ. ರೆಫರ್ ಅಂದ್ರೆ ಏನು, ರೆಫರಲ್ ಕೋಡ್ ಏನಿಲ್ಲ, ಜಸ್ಟ್ ಅಮೆಝಾನ್ ಅಲ್ಲಿ ಓಪನ್ ಮಾಡಿ ತೆಕ್ಕೊಟ್ಟೆ, ಇದನ್ನ ಬೈ ಮಾಡಿ ಸರ್, ಒಳ್ಳೆದುಂಟು. ನಾನು 1.5 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಯೂಸ್ ಮಾಡ್ಲಿಕ್ಕೆ. ನನ್ನ ಹಾನೆಸ್ಟ್ ರಿವ್ಯೂ, ಅವರಿಗೆ ಸಹ ಖುಷಿ ಆಯ್ತು, ಓಕೆ ಅಂತ ಹೇಳಿದಾರೆ. ತಕೊಂತಾರ ಇಲ್ವಾ ಅವ್ರ ಮೇಲೆ ಡಿಪೆಂಡ್. ಅಮ್ಮ ಇಲ್ಲಿ ಅಂತ ಗೊತ್ತಿಲ್ಲ, ಈಗ ಹುಡುಕ್ಬೇಕು ಅವರನ್ನ. ಬಟ್ ಕ್ರೌಡ್ ಮಾತ್ರ ಫುಲ್ ಪ್ಯಾಕ್ ಇದೆ. ಸ್ವಲ್ಪ ಖುಷಿ ಆಯ್ತು ನಂಗೆ, ಎಂತ ಕ್ರೌಡ್ ಇಷ್ಟು ಪ್ಯಾಕ್ ಇರ್ಬೇಕಾದ್ರೆ ಎಕ್ಸಿಬಿಷನ್ಸ್ ಅಷ್ಟು ಒಳ್ಳೆದಿದ್ರು ಮಾತ್ರ ಕ್ರೌಡ್ ಆಗುವಂಥದ್ದು. ಇದು 3rd ಡೇ, ನಾಳೆ ಲಾಸ್ಟ್ ಮಂಡೇ. ಸೊ ವಿಡಿಯೋ ಅಂತೂ ಸಾರಿ ಇರ್ಲಿ. ಫೈನಲಿ ಗೈಸ್ ಹೊರಗೆ ಹೋಗೋ ಟೈಮ್ ಬಂತು. ಬಂದು ರೆಸ್ಟೋರೆಂಟಿಗೆ 11 ಗಂಟೆಗೆ ಬಂದಿದ್ದೇವೆ. ಕರೆಕ್ಟ್ ಈಗ 2 ಗಂಟೆ ಆಗಿದೆ, 2 ಗಂಟೆ 2 o'clock 12, 1, 2 3 ಗಂಟೆ ಇಲ್ಲಿ ಫುಲ್ ಸರ್ವೈವ್. ಗಮ್ಮತ್ತಾಯ್ತು ತಿರುಗಲಿಕ್ಕೆ, ಹಾಗೆ ಕಾಲು ಪುರ ನೋವು ಸಾಕಾಯ್ತು. ಈಗ ಮೊಬೈಲ್ ಫುಲ್ ಲೆನ್ಸ್ ಪೂರ ಧೂಳಿಡ್ದು ಹೋಗಿದೆ ನಡೆದು. ಹೊರಗೆ ಹೋಗ್ಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ಪುನಃ ಒಳಗೋದ್ವಿ. ಈಗ ಪುನಃ ಒಳಗೆ ಹೋಗಿದ್ದಾರೆ ಅಮ್ಮ. ಈಗ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೊರಗೋಯ್ತಾ ಮುಗಿತಾ ಇಲ್ಲ, ಇನ್ನು ಪುನಃ ಗಿಡ ನೋಡಿಟ್ಟು ಬಂದಿದ್ದಾರೆ, ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಉಂಟು. ನಾನೊಂದು 3 ಗಂಟೆಗೆ ಹೊರಟು ಒಂದು ಪ್ರೀಮಿಯಂ ಶೋ ಇತ್ತು, ಅದನ್ನ ನೋಡುವ ಅಂತಿದ್ದೆ. ಬ್ಲಾಗಿಂಗ್ ಅಂತ ಹೇಳಿ ನಾನು ಪ್ಲೇಸ್ ವಿಸಿಟ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಯೂಟ್ಯೂಬರ್ ಹಾ ಆದಿತ್ಯ. ನಾ ಸರ್ ರೈತನೇ. ನಾ ಉಡುಪಿಯಿಂದ ನಮ್ದೊಂದು ಕೃಷಿ ಮೇಲೆ ಉಡುಪಿಯಲ್ಲಿ ಆಗ್ತಾ ಇರ್ತದೆ. ಸ್ವಲ್ಪ ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಅಂತ ಕೇಳ್ಪಟ್ಟೆ, ಆದ ಕಾರಣ ಒಂದು ನೋಡುವ ಅಂತ ಬಂದದ್ದು. ಥ್ಯಾಂಕ್ ಯು ಸರ್. ಫೈನಲಿ ಬೆಳಕಿಗೆ ಬಂದೆ ಹೊರಗೆ, ಇನ್ನೊಂದು ಹೊರಟದ್ದೆ. ಗಿಡಗಳನ್ನು ತಕೊಂಡು ಈಗ ಅಪ್ಪನಿಗೆ ಫೋನ್ ಮಾಡ್ಬೇಕು, ಕರ್ಕೊಂಬರ್ಲಿಕ್ಕೆ ಬರ್ತಾರೆ. ಫುಲ್ ಪಾಸ್ ನನ್ನ ಗಾಡಿಗೆ ಹಾಕೋದು, ಅಪ್ಪನಿಗೆ ಫೋನ್ ಮಾಡ್ಬೇಕಂತೆ. ಅರ್ಧ ಗಂಟೆ ಬೇಕು ಅವ್ರಿಗೆ ಬರ್ಲಿಕ್ಕೆ. ಎಲ್ಲಿದ್ದೇನೆ ಗೊತ್ತಿಲ್ಲ, ಒಟ್ಟಾರೆ ಶಿವಮೊಗ್ಗದಲ್ಲಿ ಇದ್ದೇನೆ ಅಷ್ಟು ಗೊತ್ತುಂಟು. ಸೊ ಇಂಥ ಕಂಟೆಂಟಿಗೆ ಫಾಲೋ ಮಾಡಿ ಗುರುಮೆ ಬ್ಲಾಗ್ಸ್ ಅನ್ನ. ಫಸ್ಟ್ ಟೈಮ್ ಒಂದು ವೀಲಾಗ್ ಟ್ರೈ ಮಾಡಿದ್ದೇನೆ, ಆಂಗಲ್ಸ್ ಎಲ್ಲ ಪ್ರಾಬ್ಲಮ್ ಇರ್ಬೋದು. ಫಸ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬಂದಾಗೆ ಟ್ರೈ ಮಾಡ್ತಾ ಹೋಗ್ತೇನೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಸೊ ಮೀಟ್ ಆಗೋ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.